ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:15 ನಿಮಿಷ ಆಗೈತಿ. ಇವಾಗ ಎದ್ದೀನಿ ಸ್ನೇಹಿತರೆ, ಇವಾಗ ಎದ್ದೀನಿ. ನಾ ಹಂಗ ಕಸ ಹೊಡಗಿಲ್ಲ, ಏನೂ ಇಲ್ಲ ಕೆಲಸ. ನಿನ್ನೆ ಸೀರೆ ಬಿಚ್ಚಿ ವಿಡಿಯೋ ಮಾಡಿ ಮುಕ್ಕೋಬೇಕಂದ್ರೆ ಟೈಮು 12 ಗಂಟೆ ಆಗಿ ಸ್ನೇಹಿತರೆ. ಹಿಂಗಾಗಿ ಲೇಟ್ ಆಯಿತು ಹೇಳೋದು. ಏನು ಮಾಡೋದ್ರಿ, ಶ್ರಾವಣಿ ಮಲ್ಕೊಂಡನ. ಶ್ರಾವಣಿ ಎದ್ದು ಒಂದು ಕದ ಮುಚ್ಚಿ ಒಂದು ತೆರೆದು ನಾನು ನೆಬ್ಸಿಲ್ರಿ. ಆಕಿ ಬುಕ್ ಹೊಡ್ಕೊಂಡು ಕೂತಾರ್ರಿ ಆಕಿ. ನಾ ಇನ್ನು ಬಟ್ಟೆ ಮಡ್ಚ್ಬೇಕ್ರಿ. ಇವನ್ನ ನಿನ್ನೆಲ್ಲ ಸೀರೆ, ಹೊಸ ಕಲೆಕ್ಷನ್ ಸೀರೆ ಅಂತಲ್ಲ ಬಿಚ್ಚಿ ವಿಡಿಯೋ ಮಾಡಿ ಅದನ್ನ ಎಡಿಟಿಂಗ್ ಇತ್ತು ರೀ. ಒಂದು ಸ್ವಲ್ಪ ಕುಂತು 6:30 ಎದ್ದೀನಿ. 1/2 ತಾಸು ಎಡಿಟಿಂಗ್ ಆಯಿತು. ತಮ್ನೇಲು ಟೈಟಲು ಎಲ್ಲ ಹಾಕ್ಬೇಕಲ್ಲ, ಡಿಸ್ಕ್ರಿಪ್ಷನ್ ಹಾಕಿ ಎಲ್ಲ ಮುಗಿಸೀನಿ ರೀ. ಇವತ್ತು ಶುಕ್ರವಾರ, ಮನೆ ತೊಳಿಬೇಕು. ಕೆಲಸ ಭಾಳ ಇದೆ ರೀ. 9 ಗಂಟೆಗೆ ಶ್ರಾವಣಿ ಸ್ಕೂಲ್ಗೆ ಹೋಗ್ತಾಳೆ. 7:30 ಹಾಕಿ ಬಂದೆ ಸ್ನೇಹಿತರೆ. ಬೇರಪ್ಪ ಮತ್ತೆ ದರ್ಶನ ಮಾಡ್ಕೊಂಡು ನಮ್ಮ ರೊಟೀನ್ ಚಾಲೂ ಮಾಡೋಣ ರೀ. ಡೈಲಿ ರೊಟೀನ್ ಇದ್ದೇ ಇರ್ತಲ್ಲ. ಶ್ರಾವಣಿ ಏನು ಕಾಯ್ತದ ನೋಡಿ. ನೀವು ಕೂಡ ಬೇರಪ್ಪ ಮತ್ತೆ ದರ್ಶನ ಮಾಡ್ಕೊರಿ. ಗುಡಿಗೆ ಹೋಗೋದಲ್ಲಕ್ಕೂ ಇನ್ನೇ ತಿಲ್ಲೇ ಕೈ ಮುಗಿಬಿಡ್ತು ನೋಡಿ. ಅಕೌಂಟೊಳಗೆ ಬರ್ಸಾಕತ್ತಾರೆ, ಗುಡಿಯಾಗ ಗೊತ್ತಿಲ್ಲ. ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ಹಿಂದೆಲ್ಲ ಶ್ರಾವಣಿ ಹಾಳಿ ಹೋಗೋದಾಗೋದು. ಹಿಂದಿಂದೆಲ್ಲ ಕಸ ಗುಡಿಸ್ಬೇಕು ರೀ. ಬಾಂಡೆ ಸೆಟ್ ಮಾಡಬೇಕು, ಬಾಂಡೆ ತಿಕ್ಕೋಬೇಕು, ಕೆಲಸ ಚಪಾತಿ ಮಾಡಬೇಕು, ಏನು ಮಾಡಬೇಕು ನೋಡ್ಬೇಕು ರೀ. ಹಂಗೆ ಕಸ ಹೊಡಿಗೆ ಬಿಡ್ತೀನಿ ರೀ. ಲೇಟ್ ಆಗ್ಯದ ಭಾಳ. ಇವಾಗ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ಹಂಗೆ ಕಸ ಗುಡ್ಸೋದು, ರಂಗೋಲಿ ಹಾಕ್ಕೊಂಡು ಟೈಮ್ 8:18 ನಿಮಿಷ ಆಗೈತಿ. ಇವಾಗ 8:18 ಆಗೈತಿ. ಜಾಕ್ ಆಗಬೇಕು, ಚಪಾತಿ ಆಗ್ಬೇಕು, ಪಲ್ಯ ಆಗಬೇಕು ಸ್ನೇಹಿತರೆ. ಹೆಂಗೆ ಮಾಡ್ತೀನಿ ಹಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ನೋಡಿ. ಇಷ್ಟು ಎಲ್ಲ ಮನೆ ಎಲ್ಲ ಕಸ ಗುಡ್ಸಿಲಿ. ನಾ ಹಾಸಿಗೆ ಮಡ್ಚಿಂಡೆ ಇಟ್ಟೀನಿ. ನೀವು ಅಡುಗೆ ಮನೆ ಕಸ ಗುಡ್ಸೀನಿ. ಮನೆ ತೊಳಿಬೇಕು ರೀ. ಶುಕ್ರವಾರ ಅಲ್ಲ, ಅವ್ರು ಸಾಲಿಗೆ ಕಳ್ಸ ಮನೆ ತೊಳಿತೀನಿ ರೀ. ಕಸ ಗುಡ್ಸ್ಬಿಡ್ತೀನಿ. ಅಡುಗೆ ಮನೆ, ದೇವ್ರ ಮನೆ ತೊಳ್ಕೊತೀನಿ. ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ ನೋಡ್ತಿರ್ಬೇಕು ನೀವು. ಹಿಟ್ಟು ನಾದೀನಿ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕಂತೆ ಕಾಳು ಕುದಿಸಿಟ್ಟು ಸ್ನೇಹಿತರೆ. ಇದೊಂದು ಸ್ವಲ್ಪ ಮಿಕ್ಸರ್ಗೆ ಹಾಕ್ಬೇಕು. ಹಸಿಮೆಣ್ಸಿನ್ಕಾಯಿ, ಕೆಸರುಕಾಳು ಪಲ್ಯ ಮಾಡ್ಬೇಕಂತ ಕಾಳು ಕುದ್ದಾವು. ಉಳ್ಳಾಗಡ್ಡಿ ಟಮಾಟೆ ರೆಡಿ ಐತಿ. ಹಿಟ್ಟು ನಾದೀನಿ. ಪಟ್ಟ ನೀರು ಕಸಕ್ಕಿಡ್ತೀನಿ ರೀ. ಈಗ ನೋಡಿ ಸ್ನೇಹಿತರೆ, ಹಾಕಿನ ಜಾಕಕ್ಕೆ ನೀರು ಕಸಕ್ಕಿಟ್ಟಿನಿ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಪೂಜೆ ಮಾಡ್ಕೊಂಡು ಒಲೆ ಹಚ್ಚೀನಿ ರೀ. ಈಗ ಮತ್ತು ಮನೆ ತೊಳೆಯೋಕೆ ಗ್ಯಾಸ್ ಕಟ್ಟಿ ತೊಳ್ಕೊಳಕ್ಕಾಗಲ್ಲ. ಈಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನೇಹಿತರೆ. ಶ್ರಾವಣ ಮನೆಯಾಗ ಎಷ್ಟು ಉಡಾ ಮಾಡ್ತಾವೆ ಸ್ನೇಹಿತರೆ. ಬನ್ನಿ, ಹಿಂದಿನೆಲ್ಲ ಕ್ಲೀನಾಗೈತಿ. ಹಿಂದಿನ ಕಸ ಗುಡ್ಸೀನಿ ರೀ. ಈಗ ಬಾಂಡೆ ಅದಾವು, ಇಷ್ಟು ಒಗಿ ಅದಾವು. ಹಿಂದಿನ ಕಸ ಭಾಳ ಆಗೈತೆ ರೀ. ಶುಕ್ರವಾರ ಎಲ್ಲ ತೊಳಗಸ ಎಲ್ಲ ಹುಡುಗಲೇಬೇಕಲ್ಲ. ಹಿಂದಿನ ಹುಡುಗೀನಿ. ಶ್ರಾವಣಿ ಬ್ರಷ್ ಮಾಡಾಕತ್ತಾಳ. ಇವಾಗ ಬನ್ನಿ ಇದು ಮಾಡ್ತೀನಿ ರೀ. ನೀರು ಕಾಯಿದಾಗನೇ ಬಡ್ಸಾಲಿ ಅಟ್ಟ ಮನೆ ಕಸ ಹುಡ್ಕೊಂಬಂದು ಚೆಲ್ಲಿ ಬಂದು ಅವ್ರು ಜಾಕ ಮಾಡಿಸ್ಕೊ ಹಂಗೆ ಪಲ್ಯಕ್ಕೆ ಹಾಕಿ 2 ಚಪಾತಿ ಮಾಡಿಬಿಡ್ತೀನಿ ರೀ. 9 ಅನ್ನರಾಗ 2 ಚಪಾತಿ ಮಾಡೋಕ್ಕೆ ಬುತ್ತಿಗೆ ಊಟ ಸಾಕು. 9 ಅನ್ನರಾಗ ಏನು ಮಾಡ್ಬೇಕು ರೀ. ಲೇಟಾಗಿ ಹೇಳೋದು, ಎಡಿಟಿಂಗ್ ಇರ್ತಾವೆ, ಕೆಲಸ ಇರ್ತ ಸ್ನೇಹಿತರೆ. ನಾನು ಬೇಕಂತ ಏನೇನು ಮಾಡಲ್ಲ, ಲೇಟ್ ಮಾಡಲ್ಲ. ಮೆಷಿನಾಗ ಹೇಳಕ್ಕೆ ನಾನು ಒಂದಿನ ಜವಾಬ್ದಾರಿ ಅನ್ನೋದು ಭಾಳ ಐತಿ ನನ್ನಿಂದ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮನೆ ಮತ್ತೆ ಸಿಗ್ತೀನಿ ಎಲ್ಲ ಕಸ ಗುಡಿಸಿ. ಈ ಥರ ಶ್ರಾವಣಿದು ಜಾಕ ಮಾಡ್ಸೀನಿ. ರೆಡಿ ಹಾಕತ್ತಾಳ. ಈ ರೆಡಿ ತಾನೇ ಆಗ್ತಾಳ್ರಿ. ತಮ್ಮಂದು ರೆಡಿ ತಾನೇ ಮಾಡ್ತಾಳೆ. ಇವಾಗ 1 ವಾರ ಆಯ್ತು ನನಗೆ ಚಿಂತಿಲ್ಲ ರೆಡಿ ಆಗೋದು. ಬಪ್ಪ ಹಾಕೋಣಕತ್ತ. ಇನ್ನೂ ಕಸ ಹೊಡ್ಲಿ ಸ್ನೇಹಿತರೆ. ಯಾಕಂದ್ರೆ ಕ್ಲೀನಾಗಿ ಜಾಕ ಮಾಡ್ಸಿದ್ದು ಇಬ್ಬರು. ಅವನದು ಜಾಕ ಆಗೈತೆ, ಅಂಗಿ ಹಾಕೋಣಕತ್ತ ನೋಡ್ರಿ. ಅವನೇ ಹಾಕೋತಾನೆ ಅಂಗಿ. ಅದು ಚಿಂತಿಲ್ಲ. ಈಗ ಇನ್ನೊಂದು ಸ್ವಲ್ಪ ಸ್ನೇಹಿತರೆ, ಇನ್ನೊಂದು 2-3 ವರ್ಷ ತಾವ ಮತ್ತೆ ಮಾಡ್ಕೊತಾವು. ಹಸನಾಗ ನೀರು ಕಾದಿದ್ದು ಮತ್ತೆ ಕಸ ಹೊಡ್ಕೊತ ಕುಂತ್ನ ಲೇಟ್ ಆಗುತ್ತೆ. ಈಗ 8:42 ಆಗೈತೆ ರೀ. ಪಲ್ಯಕ್ಕೆ ಒಗ್ಗರಣೆ ಹಾಕಿ ಇಟ್ಟೀನಿ. ನೀ ರೆಡಿ ಆಯ್ತು? ಅಮ್ಮ ರೆಡಿ ಮಾಡಮ್ಮ. ಅಕ್ಕಕ್ಕೆ ರೆಡಿ ಮಾಡಿಸೋರ ಆಪ. ಕೊಬ್ಬರಿ ಎಣ್ಣೆ ತಿಂಬ ನಿನ್ಗೆ ಸ್ವಲ್ಪ. ಬನ್ನಿ ಸ್ನೇಹಿತರೆ, ಪಲ್ಯಕ್ಕೆ ಇಟ್ಟೀನಿ. ಎಣ್ಣೆ ಕಾದತ್ತೆ ಮಾಡತ್ತೆ. ಇದನ್ನು ಮಿಕ್ಸರ್ಗೆ ಹಾಕೀನಿ. ಹಸಿಮೆಣ್ಸಿನ್ಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಪಲ್ಯ ರೆಡಿ ಆಗೈತೆ. ಇವಾಗ ಒಂದು ಸ್ವಲ್ಪ ಕುದಿಲ್ರಿ. ಇದು ಕುದ್ತಿ ಅಂದ್ರೆ ಚಪಾತಿ ಮಾಡ್ತೀನಿ ರೀ. ಮತ್ತೆ ಚಪಾತಿ ಮಾಡೋಕೆ ಸಿಗ್ತೀನಿ ಸ್ನೇಹಿತರೆ. ಪಲ್ಯ ಕುದಿಲಿ. ಟೈಮ್ ಆಗೈತೆ ರೀ. ಈಗ ರೆಡಿ ಮಾಡಕ್ಕೆ ಬರಾಕತ್ತೆ. ಹೆಂಗೆ ರೆಡಿ ಆಗಿಸ್ರ ನೀವು ಅವಳು ನೋಡಿ. ಶ್ರಾವಣಿ ತಾನೇ ರೆಡಿ ಆಗ್ಯಾಳ, ಮೇಕಪ್ ಮಾಡ್ಕೊಂಡ. ಇವ್ನು ರೆಡಿ ಮಾಡಕ್ಕೆ ಬರಾಕತ್ತ. ಅವ ನೋಡಿ ರೆಡಿ ಮಾಡೋಣ ಕೈ ಬಿಟ್ಬಿಡ್ಸ್ರಾಣಿ. ಅವನು ನಿನಗೆ ತಂಗೆ ಗಜ್ಜು ಬಿಡ್ತಾ ಬಿಡವ. ನೋಡಿ ಸ್ನೇಹಿತರೆ, ಚಪಾತಿ ಮಾಡ್ಬೇಕಂತ ಎಲ್ಲ ಗ್ಯಾಸ್ ತಳಗೆ ಇಟ್ಕೊಂಡೆ. ಆಕಿ ರೆಡಿ ಮಾಡಾಕತ್ತಾಳ್ರಿ. ರೆಡಿ ಮಾಡ್ರಾಗ ನಾ ಒಂದು 2 ಚಪಾತಿ ಮಾಡಿಬಿಡ್ತೀನಿ ರೀ. ಬುತ್ತಿ ಕಟ್ಕ್ಯಾರ ಹಂಗೆ ಪಲ್ಯ ನಿಲ್ಲೇ ಇರ್ತಾರೆ. ಚಪಾತಿ ಮಾಡಿ ಬುತ್ತಿ ಕಟ್ಟಿ ಊಟ ಮಾಡಿಸಿ ಇನ್ನು 10 ನಿಮಿಷ ಐತೆ ಟೈಮು. 10 ನಿಮಿಷ ಊಟ ಮಾಡಿ ಹೋಗ್ಬೇಕು ಸ್ನೇಹಿತರೆ. ಆಕೆ ಕಳಿಸಿ ಮುತ್ತಾಗಿಟ್ಟು ಊಟ ಕೊಟ್ಟು ಕಸ ಗುಡಿಸಿ ಮನೆ ಒರೆಸಿ ಜಾಕ ಮಾಡಿ ಪೂಜೆ ಮಾಡ್ಬೇಕು ಶುಕ್ರವಾರ ಇವತ್ತು. ಬಾಂಡೆ ಆಮೇಲೆ ತಿಕ್ತೀನಿ ರೀ. ಬಾಂಡೆ ಬಟ್ಟೆ ನೋಡೋಣ ರೀ. ರೊಟೀನ್ ಹಂಗೆ ಚಲೋ ಇರ್ತಾ. ಎಲ್ಲಿ ಸ್ಕಿಪ್ ಮಾಡಬೇಡಿ. ಏನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ. ಬಟ್ ಮಾಡೋದು ಮಾತ್ರ ಮಾಡತ್ತೀನಿ ರೀ. ಅಡುಗೆ ಮನೆ ದೇವ್ರ ಮನೆ ತೊಯ್ತೀನಿ. ಅವ್ನು ಕಸ ಹುಡ್ತೀನಿ.
ರೊಟೀನ್ ಹಂಗೆ ನಾನು ಈಗೇನು ನಾನು 7:18ಕ್ಕೆ ರೊಟೀನ್ ಚಾಲೂ ಮಾಡಿದ್ದು ರಾತ್ರಿ ನಾನು ಮಲ್ಕೊಳ್ತಾ ರೊಟೀನ್ ಚಾಲೂ ಇರುತ್ತೆ. ಇಲ್ಲಿ ಸ್ಕಿಪ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೋ ಮಾತ್ರ ಮಡಿಬೇಡಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಿರ್ತೀನಿ. ನಿಮ್ಮ ಕಮೆಂಟ್ ಬಂದು ಒಂದೊಂದು ಖುಷಿ ಕೊಡ್ತಾವೆ ಸ್ನೇಹಿತರೆ. ನಿಮಗೆ ಏನು ಅನಿಸುತ್ತೆ ವಿಡಿಯೋದಲ್ಲಿ ಅದ್ರ ಬಗ್ಗೆನ ಕಮೆಂಟ್ ಹಾಕಿ. ಬನ್ನಿ ಚಪಾತಿ ಮಾಡೋ ಸಿಗ್ತೀನಿ ರೀ. ಮತ್ತು ಸ್ನೇಹಿತರೆ ಅವರು ಊಟ ಮಾಡಾಕತ್ತಾರ. 9:02 ಆಯಿತು. ಬುತ್ತಿನ ಇಷ್ಟೇ ಚಪಾತಿ ಸ್ವಲ್ಪ ಅದೀನಿ ರೀ. ಸುಮ್ಮನೆ ಮಾನ್ಯ ಎಷ್ಟು ಹಾಕೊಂಡು ಮಾಡಿ ಚಪಾತಿ ಉಳಿದಿದ್ದು 2 ದಿನ ತಿಂದೀನಿ. ಅದಕ್ಕೆ ಸ್ವಲ್ಪ ಸಂಜೆಗೆ ಬೇಕಾದ್ರೆ ರೊಟ್ಟಿ ಲಡ್ಸ್ಕೊಂಡ್ರೆ ಸ್ವಲ್ಪ ಅದೀನಿ. ಶ್ರಾವಣಿಗೂ ಬುತ್ತಿ ಕಟ್ಟಿ ನೋಡಿ. ಟಿಫನ್ದಾಗ ಒಂದ್ರಾಗ ಪಲ್ಯ ಕಟ್ಟೀನಿ, ಒಂದ್ರಾಗ ಚಪಾತಿ ಕಟ್ಟೀನಿ, ಒಂದು ಕರ್ಚಿಕಾಯಿ, ಒಂದು ಉಂಡೆ, ಒಂದು ಸಣ್ಣ ಇರ್ತೀನಿ ರೀ. ಇದನ್ನು ಪ್ಯಾಕ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಪ್ಯಾಕ್ ಮಾಡಿಬಿಟ್ಟು ನಾವು ಇಷ್ಟು ಚಪಾತಿ ಮಾಡಿ ಅಡುಗೆ ಮನೆ ದೇವ್ರ ಮನೆ ತೊಳೆದು ಕಸ ಗುಡ್ಸಿ ಇಡ್ತೀನಿ ರೀ. ನಿಮ್ಮ ಮತ್ತು ಲೇಟ್ ಆಗೈತೆ ರೀ, ಬಡ ಮಾಡ್ಕೊತೀನಿ ರೀ ಕೆಲಸ. ಸ್ನೇಹಿತರೆ ಚಪಾತಿನ ಮಾಡೋದಾಯ್ತು. ಮುತ್ಯಾಗ ಒಂದು 4 ಚಪಾತಿ, 1 2 3 4 ಚಪಾತಿ, 1 2 ಉಂಡೆ, ಒಂದಿಷ್ಟು ಅಂಟು ಪಲ್ಯ ಕೊಟ್ಬೋದು ಶ್ರಾವಣ. ಕರ್ಚಿಕಾಯಿ ಅಲ್ಲಿ ಬರಲ್ಲ ರೀ. ಮಾನ್ಯ ಕೊಟ್ಟು ಕರ್ಚಿಕಾಯಿನೇ ಮುತ್ತೆ ಒಳಗೆ ಕಳ್ಸ್ಯಾನ. ಹಿಂಗಾಗಿ ಕರ್ಚಿಕಾಯಿ ಇಟ್ಟಿ ನೋಡಿ. ಶ್ರಾವಣ ಕೊಟ್ಟು ಜಲ್ದಿ ಬಾ ಅಪ್ಪ, ನಿನಗೂ ಉಂಡೆ ಕರ್ಚಿಕಾಯಿ ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಶ್ರಾವಣಕುಮಾರ್ದು ಊಟ ಆಯ್ತು. ಚಪಾತಿ ಬಿಚ್ಚಿ ಹಾಕಿ ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಮುತ್ಯಾಗ ಊಟ ಕೊಟ್ಟು 9:15 ಆಗೈತೆ ರೀ. ಊಟ ಕೊಟ್ಟು ಕೇರಿ ವಿಡಿಯೋ ಬಂದ್ ಮಾಡ್ದೇಕಿ 1 ಗಂಟೆ ಆಗೈತೆ. ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಅಲ್ಲಿ ನಿಂತ ನಾನು ಏನೇನು ಕೆಲಸ ಮಾಡೀನಿ ಅಂತ ಹೇಳ್ತೀನಿ, ತೋರಿಸ್ತೀನಿ. ನೀವೆಲ್ಲರೂ ಖುಷಿ ಆಗ್ತೀರಿ ಇದನ್ನು ಕೇಳಿದ್ರೆ, ಈ ಕೆಲಸನ ಮಾಡಿದ್ದು ಕೇಳಿದ್ರೆ. ಯಾಕಂದ್ರೆ ಅಷ್ಟು ಆರ್ಡ್ರ್ ಬಂದವು. ವಿಡಿಯೋ ಮಾಡಿ 8 ಗಂಟೆಗೆ ಹಾಕಿದೆ. 5 ಸೀರೆ ಬುಕ್ಕಿಂಗ್ ಆಗೋದು ಈಗ. ಮತ್ತು ಅದನ್ನು ಇನ್ನೊಂದು ನಂಬರ್ ಹಾಕ್ಕೊಂಬರ್ತ್ಬಿಟ್ಟು ಸ್ನೇಹಿತರೆ. ಅಯ್ಯೋ ನನ್ನ ಕರ್ಮ ನೋಡಿ. ಒಂದೇ ಟೆನ್ಷನ್ ಏನು ರೀ ನನಗೆ. ನೋಡಿ ಮನೆ ತೊಳ್ದೀನಿ. ಇವತ್ತು ಶುಕ್ರವಾರ ಮತ್ತು ಲಕ್ಷ್ಮೀ ಪೂಜೆ ಮಾಡೋರು ಮಾಡ್ತಾರೆ. ನನ್ನ ಮಾತ್ರ ಲಕ್ಷ್ಮೀ ಪೂಜೆ ಮಾಡೋ ಭಾಗ್ಯ ಮಾತ್ರ ಇಲ್ಲ. ಅದಕ್ಕೆ ಪದ್ಧತಿ ಸೀರೆ ಮನೆಯಾಗಿರೋ ದೇವ್ರ ಮನೆ ಅಡುಗೆ ಮನೆ ತೊಳ್ಕೊಂಡೀನಿ. ಅಂತಾರೆ ಎಲ್ಲರೂ ಅಂತಾರೆ, ನಿಂತಾಕೇನಿದೆ ಬಿಡು, ಆರಾಮಾಗಿರು, ಯಾಕೆ ಚಂತ ಮನೆ ತೊಳಿದು ಮಾಡ್ತಿ ಅಂತಾರೆ. ಆದರೂ ಶ್ರಾವಣ ತಿಂಗಳ ಲಕ್ಷ್ಮೀ ವಾರ ಅಂತೇಳಿ ಅಡುಗೆ ಮನೆ ದೇವ್ರ ಮನೆ ತೊಳೆದಿನಿ ಸ್ನೇಹಿತರೆ. ಇದು ಪರ್ಸಾಲಿನ ಕಸ ಹಾಕ್ತೀನಿ. ಪರ್ಸಾಲಿ ಅಟ್ಟನ ಏನೂ ತೊಳೆದಿಲ್ಲ ರೀ. ಇಲ್ಲಾರ್ದು ಬಿಲ್ಡಪ್ ಎಲ್ಲಿ ಕೊಡೋಕ್ಕಾಗಲ್ಲ. ತೊಳಿಲಿಕ್ಕೆ ತೊಳೆದಿಲ್ಲ. ನೀವೇನೋ ಅನ್ಕೊಳ್ಳಿ, ಏನಾದರೂ ಕಮೆಂಟ್ ಹಾಕೋದಿದ್ರೆ ಹಾಕಿ. ನಂದು ಇದ್ದಂಗೆ ಹೇಳ್ತೀರಿ ನಾನು. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಕ್ಲೀನ್ ಮಾಡೀನಿ. ಇವಾಗ ಏನೈತೆ ಬಾಂಡೆ ತಿಕ್ಕಬೇಕು. ಆದರೆ ಜಾಕ ಮಾಡಿಬಿಡ್ತೀನಿ ರೀ. ಏನು ಮಾಡಿ ಟೈಮ್ ಭಾಳ ಆಗೈತಿ. ಫೋನೇ ಚಾರ್ಜ್ ಇಲ್ಲ, ಬಿಸಿಲು 1 ಗಂಟೆ ಆಗೈತಿ, ಊಟ ಇಲ್ಲ. ರಾತ್ರಿ 12 ತನಕ ವೀಡಿಯೋ ಮಾಡಿದಕ್ಕೂ ಒಂದು ಸ್ವಾರ್ಥಕ್ಕೆ ನೋಡಿ. ಒಂದು ಸೀರೆ ಇಲ್ಲೇ ಸೇಲ್ ಆಗೈತೆ ರೀ. ಒಂದು ಪುಟ್ಟಕ್ಕ ತೊಗೋತೀನಿ ಅಂತೇಳಿ 4 ಸೀರೆ ಮಾತ್ರ ಅಮೌಂಟ್ ಬಂದಾವೆ. ಯಾಕಂದ್ರೆ ಇನ್ನೂ ಇನ್ನೂ ಆರ್ಡ್ರ್ ಕೊಡೋರು ಅದಾರ. ಹಂಗಂದ್ರೆ ಒಂದಿಷ್ಟು ಮಂದಿ ಏನು ಮಾಡಿಬಿಟ್ರೆ ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕತ್ತಾರೆ, ಅಕ್ಕ ಪ್ರೈಸ್ ಹೇಳಿ, ಅಕ್ಕ ನಂಬರ್ ಕೊಡಿ, ಅಕ್ಕ. ಅಯ್ಯೋ ನನಗೆ ಇಷ್ಟು ಆರ್ಡ್ರ್ ಒಮ್ಮೆ ಬಂದಿದ್ದಿಲ್ಲ ಬಿಡಿ ಸ್ನೇಹಿತರೆ. ಫುಲ್ ಖುಷಿ ನೋಡಿ. ಇನ್ನು ಇವು ಚಂತನ ಊಟ ಬಿಡ್ತೀನಿ ನೋಡಿರಿ. ಯಾಕಂದ್ರೆ ಮನುಷ್ಯಾಗ ಏನೋ ಒಂದು ಮಾಡ್ತಿರ್ತೀವಿ ಅಂದ್ರೆ ಇಷ್ಟು ಸಪೋರ್ಟ್ ಆಗಿರ್ಬೇಕಲ್ಲ, ಅದೆಲ್ಲ ನಿಮ್ಮೆಲ್ಲ ಇದು ಆರ್ಡ್ರ್ ಬಂದೈತೆ ರೀ. ಇವೆಲ್ಲ ರೊಕ್ಕ ಅಮೌಂಟ್ ಬಂದವು ಸ್ನೇಹಿತರೆ. ಇದು ಎಲ್ಲ ನೋಡಿ 4 ಸೀರೆ ಆರ್ಡ್ರ್ ಬಂದವು. ಒಂಥರ ಫುಲ್ ಖುಷಿ ಅಲ್ಲ. ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಆರ್ಡ್ರು. 4 ಇಲ್ಲಿ 2 ಮಾರ್ಯಾವು, 6 ಸೀರೆ, ಇನ್ನು 4 ಪೀಸ್ ಉಳಿದವು. ಅವು ಯಾವಂತ ನಿಮಗೆ ತೋರಿಸ್ತೀನಿ ನಾನು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ರೀ. ನಾನು ಮಾಡಿ ಹಾಕಿ ನಾನು ಮುಂದಿನ ಕೆಲಸ ಮಾಡಬೇಕು. ಒಂದಕ್ಕೆ ಡೇ ರೊಟೀನ್ ಹಾಕ್ಬೇಕಂದ್ಯ. ಇವಾಗ ಡೇ ರೊಟೀನ್ಗಿಂತ ಅದೇ ಮುಖ್ಯ ಸ್ನೇಹಿತರೆ. ಅದನ್ನೇ ಹಾಕಿಬಿಡ್ತೀನಿ. ಮತ್ತು 5 ಗಂಟೆಗೆ ಡೈಲಿ ರೊಟೀನ್ ಆಯ್ತು. ಯಾಕಂದ್ರೆ ರೊಟೀನ್ ವಿಡಿಯೋನೂ ಮಾಡಿರ್ತೀನಿ ನಾನು. ಒಂದಿಷ್ಟು ಮಂದಿ ರೊಟೀನ್ ವಿಡಿಯೋ ಇಷ್ಟಪಡ್ತೀರಿ, ಅವರಿಗೋಸ್ಕರ ರೊಟೀನ್ ವಿಡಿಯೋ ಹಾಕ್ತೀನಿ ನಾನು. ನೀವೇನೋ ಅನ್ಕೋಬೇಡಿ. ನೋಡಿ ಅಕ್ಕ ಎಷ್ಟು ವಿಡಿಯೋ ಹಾಕ್ತಾರಂತ. ನನಗೆ ಎಷ್ಟೇ ಕಷ್ಟ ಅಲ್ಲಿ ಎಲ್ಲರೂ ಬೇಕು ನಾನು. ಯಾಕಂದ್ರೆ ಸೀರೆ ಕಸ್ಟಮರ ಬೇಕು, ನನ್ನ ವ್ಯೂವರ್ಸ್ಗಳು ಬೇಕು, ನನ್ನ ಯೂಟ್ಯೂಬ್ ಫ್ಯಾಮ್ಲಿನೂ ಬೇಕು. ರೊಟೀನ್ ವಿಡಿಯೋನು ಭಾಳ ಮಂದಿ ಇಷ್ಟಪಟ್ಟು ನೋಡ್ತಿರ್ತೀವಿ. ಅದಕ್ಕೆ ರೊಟೀನ್ ವಿಡಿಯೋನು ಹಾಕ್ತಿರ್ತೀನಿ. ನನಗೆ ಆದಷ್ಟು ವಿಡಿಯೋ ಮಾಡ್ತಿರ್ತೀನಿ. ಇದ್ರಾಗ ಒಂದು ಸೀರೆ ಶೇಲ್ ಆಗೈತಿ. ಇನ್ನು 4 ಪೀಸ್ ಉಳ್ದಾವ್ರಿ. ಇದ್ರಾಗ ಇದು ಅಮೌಂಟ್ ಬಂದಿಲ್ಲ, ಅದಕ್ಕೆ ಕುಂತೀನಿ ರೀ. 4 ಪೀಸ್ ಉಳ್ದಾವ. ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು. ಎಲ್ಲ ಕ್ಲೀನ್ ಆಗೈತೆ. ಇನ್ನು ಬಾಂಡೆ ಅದಾವ ಸ್ನೇಹಿತರೆ. ನಾನು ಮಾತಾಡೋಕ್ಕೂ ಪುರ್ಸೊತ್ತಿಲ್ಲ. 2 ನಿಮಿಷ ಆಯ್ತು. ಫೋನೇ ಚಾರ್ಜ್ ಇಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಅವಸರು ಏನೋ ಮಾತಾಡಿರ್ತೀನಿ. ಯಾರು ಮನ್ಸಿಗೆ ನೋವು ಅದ್ರ ನೋಡಿ. ನಾಯಿ ಬಂದು ಬಾಂಡೆದಾಗ ಎಲ್ಲ ತಿನ್ಲಿ ಬಿಡಿ. ತಿನ್ನು ನಿಂದು ಒಂದು ಹೊಟ್ಟೆ ತಿನ್ನು. ನೀ ಇಲ್ಲಿ ತಿಂದಂದ್ರೆ ದೇವ್ರು ಇನ್ನೊಂದು ಕಡೆ ಕೊಡ್ತಿರ್ತಾನೆ ನಮಗೆ. ನೋಡಿ ಸ್ನೇಹಿತರೆ, ಬಾಂಡೆ ಹೊರಗಿಟ್ಟು ನಾಯಿ ಬಂದು ತಿನ್ನಾಕತ್ತೈತೆ. ತಿಂದು ಅನ್ನ ಇತ್ತು ಸಂಜೆನೇ. ಅನ್ನ ಒಂದಿಟ್ಟು ಕುಕ್ಕರ್ನಾಗ ತಿಂದು ಹೋದ್ರೂ ತಿಕ್ಕೊಂಬರ್ತೀನಿ ರೀ. ಅದನ್ನು ಮಲ್ಲಯ್ಯ ರೀ. ಅದೇನು ಮತ್ತು ಎಂಚಲ ಪಂಚಲ ಅಂತ ಅನ್ಬೇಡ್ರಿ. ಏನು ನೋಡು ನಾಯಿ ಬಂದು ತಿನ್ನಾಕತ್ತೈತಿ, ಎಂಚಲ ಇಟ್ಟೈತಿ. ಅವ ದೊಡ್ಡ ಮಲ್ಲಯ್ಯ ರೀ. ಇವತ್ತು ಇಷ್ಟು ದಿನ ನಾನು ಬಾಂಡೆ ತಿಕ್ಕಕ್ಕೆ ಹೊರಗೆ ಇಡ್ತಿದ್ರು. ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದು ರೀ. ಅನ್ನ ಇಟ್ಟಿನಂತ ಬಂದೈತೆ ರೀ ಮಲ್ಲಯ್ಯ. ಅದು ಏನೋ ಎಂಚಲ ಪಂಚಲ ರೀ. ಸಾಬೂನು ತಿಕ್ಕಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಏನೋ ಅನ್ಕೋಬೇಡಿ. ಏನಾದರೂ ಹೇಳಿ, ಆದ್ರೆ ಕಮೆಂಟ್ ಹಾಕಿ. ಅದ್ರಾಗ ಏನಿಲ್ಲ. ಬನ್ನಿ ಸ್ನೇಹಿತರೆ, ಮಸ್ತ್ ಸಿಗ್ತೀನಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ಇವಾಗ ಒಂದು ಸ್ವಲ್ಪ ಮನಸ್ಸು ನಿರಾಳ ಆಯ್ತು. ನನಗೆ ಹೊಟ್ಟೆ ಕೂಳು ಇರ್ಲಿಕ್ಕೆ ಮನೆ ಕ್ಲೀನ್ ಇರ್ಬೇಕು ರೀ.
ಮೊದಲು ಮೇನ್ ಅಂದು ಅದು ಒಂದು ರಕ್ತಗ ಏನಂತಲ್ಲ ಹಂಗೆ ಕೂಡ್ಬಿಟ್ಟೈತೆ ರೀ ಅದು ಮನಸ್ಸು ಹಂಗೆ ಐತೆ. ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿ 1 ಗಂಟೆಗೆ ಹಾಕಿ. ಈಗ ಎಷ್ಟಾಗೈತೆ ಟೈಮು ನೋಡಿ 12:45 ಆಗೈತೆ ರೀ. ಒಂದು 3-4 ನಿಮಿಷ ವಿಡಿಯೋ ಹಾಕಿ ನಂಬರ್ ಕೊಟ್ಟಿಲ್ಲ ರೀ. ಆ ವಿಡಿಯೋದಾಗ 8 ಗಂಟೆಗೆ ಏನು ವಿಡಿಯೋ ಅಪ್ಲೋಡ್ ಮಾಡಿನಲ್ಲ ಆ ವಿಡಿಯೋದ ನಂಬರ್ ಕೊಟ್ಟಿಲ್ಲ. ಹಿಂಗೆ ಈ ವಿಡಿಯೋದ ನಂಬರ್ ಕೊಡಬೇಕು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ನಿಮ್ಮ ಜಾಕ ಮಾಡಿ ಪೂಜೆ ಮಾಡಬೇಕು. ಏನು ಮಾಡೋದು ನೋಡಿ. ಮತ್ತೆ ಒಳ್ಳೆ ಬಟ್ಟೆಗೆ ಬರ್ತೀನಿ ರೀ. ಯಾಕಂದ್ರೆ ಹಂಗೆ ಕೇಳತ್ತಾರೆ ಸ್ನೇಹಿತರೆ ಕಮೆಂಟ್ ಬರಾಕತ್ತಾವು. ಪಾಪ ಅವ್ರು ಕೇಳೋದು ಹೆಚ್ಚ ನಾ ಕೊಡೋದು ಹೆಚ್ಚ. ಮತ್ತು ಅಲ್ಲಿ ಎಷ್ಟು ಮಂದಿಗೆ ನಂಬರ್ ಹಾಕ್ಲಂತ ಇವು 4 ಪೀಸ್ ಉಳ್ದಾವಂತ ವಿಡಿಯೋ ಮಾಡಿ ನಂಬರ್ ಹಾಕಿನಿ. 5 ನಿಮಿಷ ವಿಡಿಯೋ ಆಗೈತೆ. ಅದು ವಿಡಿಯೋ ಬೇರೆ ಬರ್ತ್ರಿ. ಇದು ಡೈಲಿ ರೊಟೀನ್ ಬರ್ತಾ. ಅದು ಸೀರೆಗಳ ಕಲೆಕ್ಷನ್ ಅದು ಬೇರೆ ಬರ್ತಾ. ನೋಡಿ ಸಪೋರ್ಟ್ ಮಾಡಿ. ಅದನ್ನು ನೋಡಿ ಇದನ್ನು ನೋಡಿ. ನೀವೇನು ತೊಗೊಲಿಕ್ಕೆ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಗೂ ಕೂಡ ಒಳ್ಳೆಯದು, ನಿಮಗೂ ಒಳ್ಳೆಯದು ನೋಡಿ ವಿಡಿಯೋ ನೋಡಿದ್ರೆ. ಹಂಗಂದ್ರೆ ನಮಗೂ ನಿಮ್ಮಿಂಥ ಒಂದಿಷ್ಟು ಏನೋ ಹೆಲ್ಪ್ ಆಗುತ್ತೆ. ತೊಗೊಂಡವ್ರೂ ಹೆಲ್ಪ್ ಮಾಡ್ಯಾರ. ಇದು ಕರಿ ಬ್ಲೌಸ ಕಪ್ಪಸರು ಸಾರಿ ಸಕ್ಕತ್ತಲ್ರಿ. ಇವು ಕಲರ್ ನೋಡಿದ್ರೆ ಒಂದು ಬಿಡಂಗಲ್ಲ ಸ್ನೇಹಿತರೆ. ಅಲ್ಲಿನೂ ಅದೇ ಏನು ಇದು ಆ ವಿಡಿಯೋದಾಗ ಅದೇ ಡೈಲಾಗು, ಈ ವಿಡಿಯೋದಾಗ ಇದು ಡೈಲಾಗ್ ಸ್ನೇಹಿತರೆ. ಡೈಲಾಗ್ ಅಂತಲ್ಲ ಸೀರೆ ತುಂಬ ಇಷ್ಟ ಆಗ್ಯಾವ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ ಟೈಮ್ 5:15 ಆಯಿತು. ಶ್ರಾವಣಿ ಬರೋ ಹೊತ್ತಾದ್ರೂ ನಾನು ದಿನ ಜಳಕನೂ ಇಲ್ಲ, ಊಟನೂ ಇಲ್ಲ, ಬುಕ್ಕಿಂಗ್ ಮಾಡೋದು ಮುಂದಿಲ್ಲ. ಹಲ್ಲು ತಿಕ್ಕೊಂಡು ಬ್ರಷ್ ಮಾಡಿ ಕೇಳಿ ಊಟ ಮಾಡ್ತೀವಿ ಸ್ನೇಹಿತರೆ. ಶುಕ್ರವಾರ ಆದ್ರೆ ಕಡೆ ಯಾವ್ದು ಏನು ಮಾಡೋಕ್ಕಾಗಲ್ಲ. ಜಳಕ ಮಾಡಾರ ಉಂಡು ಮಾಡ್ತೀನಿ ರೀ. ಇವಾಗ ಮತ್ತೆ ನನಗೆ ಕೊಡಿ ಸಿಸ್ಟರ್, ನಿನಗೆ ಕೊಡಿ ಸೀರೆ ಭಾಳ ಬುಕ್ಕಿಂಗ್ ಬರಾಕತ್ತವು. ನನ್ನ ಸ್ಟಾಕ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ನೋಡಿ. 5:15 ಟೈಮು. ಶ್ರಾವಣ ನೀರು ಕುಡಿಯಾಕತ್ತಾನ. ನಾನು ಬುಕ್ಕಿಂಗ್ ಮಾಡುವ ಹೊತ್ನ್ಯಾಗ ಶ್ರಾವಣ ಪುಟಾಣಿ ಬೇಕು ನನಗೆ ಅಂತ ಹೇಳಕತ್ತ. ತರಪ್ಪ ಕೊಡ್ತೀನಿ ಅಂದೆ ಹಾಕಿ ಕೊಟ್ಟೆ ತಿಂದಾನ. ಅದನ್ನು ಕೂಡ ಇಲ್ಲೇ ಇಟ್ಟಿನಿ. ಭಾಳ ಫುಲ್ ಸುಸ್ತಾಗ್ಬಿಟ್ಟೆ ಸ್ನೇಹಿತರೆ. ಮಾತಾಡೋಕ್ಕೂ ಆಗ್ತಾಯಿಲ್ಲ. ಊಟ ಪುರ್ಸತ್ತಿಲ್ಲ ಸ್ನೇಹಿತರೆ. ಮತ್ತೆ ರಿಪ್ಲೈ ಮಾಡಿ ಅಕ್ಕ. ಅಯ್ಯೋ ಅಜ್ಜಿದೆ ಸ್ನೇಹಿತರೆ. ಎಲ್ಲ ಕಷ್ಟ ಇದೆ. ಬಾಯ್ ಸ್ನೇಹಿತರೆ. ಮತ್ತೆ ಬಾಯ್ ಅಂತ ಸಿಗ್ತೀನಿ ರೀ. ಮತ್ತೆ ಏನು ಮಾತಾಡ್ತೀನಿ ಊಟಿಲ್ಲ ಹೊಟ್ಟೆ. ಟೈಮ್ 8 ಗಂಟೆ ಆಗೈತೆ. ಇನ್ನೂ ಜಾಕಿಲ್ಲ. ನಿಜ ಹೇಳ್ತೀನಿ ಮೊದಲ ಮತ್ತೆ ನಂಬೇಡಿ. ಜಳಕ ಮಾಡ್ಲಾರ್ನೆ ಬಸವ ಅಂತ 4:15 ಊಟ ಮಾಡೀನಿ. ಸುಳ್ಳತ್ತಾಗಲ್ಲ ಹೇಳಬಾರ್ದು. ಇಲ್ಲೇ 8 ಸೀರೆ ಬುಕ್ ಆಗ್ಯಾವು. 2 ಸೀರೆ ಇಲ್ಲೇ ಮಾರ್ಯಾವು. ಇದು ಪುಟ್ಟಕ್ಕ ತೊಗೊಂಡವಳಿ ಸ್ನೇಹಿತರೆ. ನೋಡಿ ಇದು ಪುಟ್ಟಕ್ಕ ತೊಗೊಂಡಾಳ. ಫುಲ್ ಸ್ಮೂತ್ ಮತ್ತು ಮಸ್ತ್ ಕ್ವಾಲಿಟಿ ಮತ್ತು 1 ನಂಬರ್ ಅದ ರೀ. ಇನ್ನು ಮತ್ತು ಇವತ್ತು ನಾನು ಅಂಗಡಿಯವ್ರಿಗೆ ಬುಕ್ ಮಾಡೀನಿ. ಇನ್ನು ಅವ್ರಿಗೆ ಅಮೌಂಟ್ ಹಾಕಿಲ್ಲ. 8 ಆಗೈತೆ ರೀ. ಎಲ್ಲರೂ ಮತ್ತು ಇವು ಸೀರೆಗಳು ಯಾರ್ಯಾರು ಏನದಾವ ಅಂತ ನೋಡ್ಕೊಂಡು ಅಡ್ರೆಸ್ ಬರ್ಕೊಂಡು ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡಿ ವಿಡಿಯೋನು ಮಾಡಬೇಕು. ಇವಾಗ 8 ಆಗೈತೆ. ಜಳಕ ಮಾಡಬೇಕು. ಮಕ್ಕಳು ಕೂಡ ಊಟಕ್ಕೆ ಹೋಗ್ಯಾರ. ಅಲ್ಲೇ ಒಂದು ಎಂಗೇಜ್ಮೆಂಟ್ ಇತ್ತು, ಅಲ್ಲಿ ಉಂಡು ಬರ್ತಾರಂತ. ನನಗೆ ಇನ್ನೊಂದು ಚಪಾತಿ ಅಂತ ಇದೆ ಉಂಡ್ರಾತು. ಮತ್ತು ಒಂದಿಷ್ಟು ಒಗ್ಗರಣೆನ ಮಾಡ್ಬೇಕಂತ ಮಾಡೀನಿ ರೀ. ನೋಡೋ ಸ್ನೇಹಿತರೆ ಇವಾಗ ನೀರು ಕಾಸಕ್ಕೆ ಇಡ್ತೀನಿ ರೀ. 8 ಗಂಟೆಗೆ ಮನೆಯಿಂದ ಬಾಂಡೆ ಬಟ್ಟೆ ಎಲ್ಲ ಹಾಗೆ ಬಿದ್ದವ್ರಿ. ಇವಾಗ ಆಗಲ್ಲ, ಇವತ್ತೇನು ಆಗಲ್ಲ ರೀ ಬಾಂಡೆ ಬಟ್ಟೆ. ಇವತ್ತು 50 ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಮಾಡ್ಕೊಂಡು ನಾನು. ಅದಕ್ಕೆ ಇವತ್ತು ವಿಡಿಯೋ ಮಾಡಿ ಎಲ್ಲ ಆದಷ್ಟು ಅಪ್ಲೋಡ್ ಮಾಡಬೇಕು ಅಂತ ನಾ ಮಾಡೀನಿ. ಎಲ್ಲ ನೋಡ್ಕೋಬೇಕು ಸ್ನೇಹಿತರೆ. ನೆಶಿನಾಗ್ಯದ್ದು ಬಾಂಡೆ ಬಟ್ಟೆ ಮಾಡಿರತ್ತು. ಇವತ್ತೇನೆಲ್ಲ ಎಲ್ಲ ಆರ್ಡ್ರ್ ಕೊಟ್ಟಿರಲ್ಲ ಅವನ್ನೆಲ್ಲ ನಾನು ಸೋಮವಾರ ದಿನ ಕಳಿಸ್ತೀನಿ. ಮೊನ್ನೆ ಆರ್ಡ್ರ್ ಕೊಟ್ಟವರು ಹಿಂದಿನ ಮುಂದಿನ ಸೋಮವಾರ ಎಲ್ಲ ಚೆಕ್ ಮಾಡ್ಕೊತೀನಿ. ಆಯ್ತಾರ ಶನಿವಾರ ನಾಳೆಗೆ ಹಾಫ್ ಡೇ ಐತೆ ಅವನಿದು. ಆಯ್ತಾರ ಫುಲ್ ಡೇ ಐತೆ ಆಕಿದು. ಇದು ಫುಲ್ ಡೇ ಸಾರಿ ಆಯ್ತಾರ ಸಾಲಿಲ್ಲ. ಆಕಿ ವಿಡಿಯೋ ಮಾಡ್ತಾಳೆ, ನಾನು ಅಷ್ಟು ಬುಕ್ಕಿಂಗ್ ಮಾಡ್ತೀನಿ. ಪ್ಯಾಕಿಂಗ್ ಮಾಡ್ತಾವೆ ನಿಧಾನಕ್ಕೆ. ಸುಮ್ಮನೆ ಅವಸರ ಯಾಕಂದ್ರೆ ಅಡ್ರೆಸ್ ಬರೋದು ಕಳಿಸಿಲ್ಲ ಚೆನ್ನಾಗಿರಲ್ಲ. ನಾಳೆ ನೆಕ್ಸ್ಟ್ನೇ ಹೋಗ್ತೀನಿ ಸ್ನೇಹಿತರೆ. ಅಂತಿರಬೇಕು ಎಷ್ಟು ಬಿಜಿ ಅಂತ. ಹೌದು ಸ್ನೇಹಿತರೆ ಫುಲ್ ಬಿಜಿ ನೋಡಿ. ಇನ್ನು ಮಾಡೋಕ್ಕಾಗಲ್ಲ. ಪಲ್ಯ ನೋಡಿ ಪಲ್ಯ ಮ್ಯಾಗ ಹೆಂಗೆ ತೆರೆದುಬಿಟ್ರ ಮಕ್ಕಳು ಸಲ ಸಾಕಾಗಿಬಿಡುತ್ತೆ ನೋಡಿ. ಪಲ್ಯ ಮ್ಯಾಚು ಅಂತಾವು. ಶ್ರಾವಣ ಸಾಲಿನ ತಗೊಂಡು ಉಂಡಾಡ್ರಿ. ನಾನು ಒಳ್ಯಾಕೆ ಬಂದಿಲ್ಲ. 8 ಆಗೈತೆ ಸ್ನೇಹಿತರೆ. ಇವಾಗ ಏನು ಮಾಡ್ಬೇಕು ನೋಡಿ. ಹಿಂಗೆ ಇಲ್ಲ ರಿಟರ್ನ್ ಹಾಗೆ ಗಿರಾಕಿರಿ ಇವತ್ತು. ಇಷ್ಟು ಆನ್ಲೈನ್ ಮುಗಿಸಿನಪ್ಪ. 5:30 6 ಗಂಟೆ ಆಯಿತು. ಪುಟ್ಟಕ್ಕ ಬಂದ ಮತ್ತು ಅಕ್ಕಿ ಕೊಟ್ಟೆ. ಇದು ಮಾಡಬೇಕಪ್ಪ ಅನ್ನೋರಾಗನೇ ಮತ್ತು ಒಂದಿಷ್ಟು ಸೀರೆಗಳು ಬುಕ್ಕಿಂಗ್ ಮಾಡಿದೆ. ಮತ್ತು ನಾನು ಮೊನ್ನೆ ಒಂದು 10,000 ಇನ್ವೆಸ್ಟ್ ಮಾಡಿ ತಂದಿದ್ದೆ. ಇವು ಒಂದು 20,000 ರೂಪಾಯಿ ಇನ್ವೆಸ್ಟ್ ಮಾಡಿ ಮತ್ತು ಬುಕ್ಕಿಂಗ್ ಮಾಡೀನಿ. ಅವು ಫೋಟೋಸ್ ಹಾಕಿರ್ತೀನಿ. ಇನ್ನು ಸೀರೆಗಳು ಬರೋರಾಗನೇ ಆರ್ಡ್ರ್ ಕೊಡಿಬೋದು. ನಾನು ಫುಲ್ ಅವಕೂರಾಗ ಆ ವಿಡಿಯೋದಾಗ ಹೇಳೀನಿ ರೀ. ಅದು ವಿಡಿಯೋ ಇವತ್ತೇ ಹಾಕ್ತೀನಿ. ಈ ವಿಡಿಯೋ ನಾಳೆ ಬರ್ತೈತೆ. ಅದ್ರಾಗ 1,400 ರೂಪಾಯಿಗೆ ಒಂದು ಸೀರೆ, ಬರೀ 1,400 ರೂಪಾಯಿಗೆ 2 ಸೀರೆ ಹಚ್ಚೀನಿ. 2 ತೊಗೊಂಡ್ರೆ 1,400, 1 ತೊಗೊಂಡ್ರೆ 900 ರೂಪಾಯಿ. ಹೌದು ಸ್ನೇಹಿತರೆ ಹಂಗೆ ಆಫರ್ ಇಟ್ಟೀನಿ. ಹಬ್ಬಗಳ ಆಫರ್ ಅವು ಸಾಕತ್ತದ ರೀ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ನಿಮ್ಮ ಜಳಕ ಮಾಡಿ ಮತ್ತು ನೋಡೋಣ್ರಿ. ಅವ್ವ ಫೋನ್ ಹಚ್ಚಿಲ್ಲ, ಮಾತಾಡೋಕ್ಕಾಗಿಲ್ಲ ಅಂತಿರಬೇಕು. ಎಂಥ ಬಿಜಿಯಪ್ಪ ಇವತ್ತಾದ್ರೆ ಜಳಕ ಮಾಡಿಲ್ಲ. ಜಳಕ ಮಾಡಾರನೆ ಶುಕ್ರವಾರ ಊಟ ಮಾಡ್ಯ ಅಂತಿರಬೇಕು. ಆ ತಾಯಿ ಶುಕ್ರವಾರ ಇವತ್ತು ಎಲ್ಲರಿಗೆ ಬಾಳಿನ ಬೆಳಕಾಗ್ಯಾಳ. ಸಂಪ ಶುಕ್ರವಾರ ಮಾಡ್ತಾರೆ. ಆದ್ರೆ ಅಂಥ ದಿನವೇ ನಾವು ಊಟ ಏನು ಮಾಡೋಕ್ಕಾಗಲ್ಲ. ದೈವ
ದೈವ ಹಣೆ ಬಾರ. ನಾನು ಎಲ್ಲ ನೋಡಬೇಕು ಜಾಕ ಮಾಡಿ ಉಣ್ಬೇಕು ಅಂತ ಮಾಡಿದೆ, ಆಗ್ಲಾರ್ದು ಏನು ಮಾಡೋದು. ನಾನು ನೀನೇವ ತಾಯಿ ಅಂತೇ ಉಂಡ್ಬಿಟ್ಟೆ. ಸ್ನೇಹಿತರೆ, ಟೈಮು 9 ಗಂಟೆ ಆಯಿತು, ಜಾಕನೂ ಆಯಿತು, ಪೂಜೆ ಆಯಿತು. ಶ್ರವಣ್ ಕುಮಾರ್ ನೋಡಿ ಬಂಡಾರ ಮುನಿಸ್ಕೊಂಡ ನಾವು ಬೀರಪ್ಪ ಮುತ್ಯಾಗ ಹೋಗಿ. ಏನು ಮಾಡೋಕ್ಕಾಗಲ್ಲ ರೀ, ಇವತ್ತು ಅವ್ನ ಕಡೆ ಕೇರೆ ಮಾಡೋಕ್ಕಾಗಿಲ್ಲ. ಯಾವ ಥರ ಹೊಲಸಾಗಿ ನೋಡಿ, ಈ ಥರ ಗಲೀಜು ಇರ್ತಿದ್ದಿಲ್ಲನ. ಏನೋ ಮಾಡ್ಕೊಂಬಂದನಂತ್ರಿ. ನಮ್ಮಂಥ ಪರಿಸ್ಥಿತಿ ಯಾರಿಗೆ ಬರಬಾರ್ದು. ಬಾ ಇವಕ್ಕೂ ನೋಡೋಕ್ಕಾಗಿಲ್ಲ ಸ್ನೇಹಿತರೆ. ಮುಖ ಇವತ್ತು ಸಡನ್ ಆಗಿಲ್ಲ ರೀ, ಆದರೂ ಅವ್ನು ಕೇರ್ ಮಾಡಿ ನೀನು ನೋಡ್ಕೊತಾ ಇದ್ದೀನಿ. ಇನ್ನೇಗ ಅಲ್ಲಿ ಆಡಕ್ಕೆ ಹೋಗ್ಯಾನ, ಎಷ್ಟು ಹೊಲಸು ಆಗ್ಯದ ನೋಡಿ ಸ್ನೇಹಿತರೆ. ಬಟ್ಟೆ ಈ 2ನೇ ಜೋಡಿ ಬಟ್ಟೆ ಚೇಂಜ್ ಮಾಡಿ ಹೊರಗೆ ಹೋದ್ರೆ ಹಿಂಗೆಲ್ಲ ಮಕ್ಕಳ ಸ್ನೇಹಿತರೆ. ಪೂಜೆ ಮಾಡಿ ನೀನು ಬಟ್ಟೆದ ಬಾಂಡೆ 9 ಆಗೈತಿ, 10 11 ಗಂಟೆಯಲ್ಲಿ ಬಟ್ಟೆ ಬಾಂಡೆ ಮಾಡಬೇಕು. ಮುಂಜಾನೆ ಆಗಲ್ಲ. ಏನು ಎಲ್ಲರೂ ಆರ್ಡ್ರ್ ಕೊಟ್ಟಿರಲ್ಲ, ಸೀರೆಗಳು ಆರ್ಡ್ರ್ ಕೊಟ್ಟು ಹಾಕಿ ಕುಂತ ಹೊಡಿ ಹೆಂಗೆ ಕುಂತ ಬಿದ್ದಲ ಹೆಂಗೆ ತೊಟ್ಟಿ ಸ್ನೇಹಿತರೆ. ಇವ್ರು ಕೂಡ ಕಲ್ಲು ಹಾಕಿ ಸಾಕಾಗತ್ತೆ ತಿಳುವ ಕೇಳಿ ಅವೆಲ್ಲ ಆರ್ಡ್ರ್ ಕೊಟ್ಟಿರಲ್ಲ ಸ್ನೇಹಿತರೆ. ಆಮೇಲೆ ಮಸ್ತ್ ಆರ್ಡ್ರ್ ಕೊಟ್ಟಿರಲ್ಲ ಸ್ನೇಹಿತರೆ. ಅವೆಲ್ಲ ನಾಳೆಗೆ ಯಾರ್ಯಾರು ಅಡ್ರೆಸ್ ಹಾಕಿಲ್ಲ, ಎಲ್ಲ ಬರೋದು ನಾಳೆಗೆ. ನಾಡ್ದು ಬುಕ್ ಪ್ಯಾಕಿಂಗ್ ಮಾಡ್ತೀನಿ, ಸೋಮವಾರ ಕಳಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಪೂಜೆ ಮಾಡೀನಿ, ತೋರಿಸ್ತೀನಿ. ಬಟ್ಟೆದ ಬಾಂಡೆ 9 ಆಗೈತೆ. ನಾನು ರೊಟೀನ್ ಹೇಳ್ತಾನೆ, ನಾನು ಏನೇ ಕೆಲಸ ಮಾಡ್ತೀನಿ ಹೇಳ್ತಾನೆ, ರೊಟೀನ್ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. 9 ಆಗೈತೆ, ಪೂಜೆ ಮಾಡೀನಿ. ಇವಾಗ ಹಾಸಿಗೆ ಹಾಸ್ಬೇಕ್ರಿ ನಿದ್ವೆ ಅಂತ ಅವನು ಮುಖನ ಕೂಡ ಆಡಕತ್ತಾನ. ನಾನು ಅದಕ್ಕೆ ಪೂಜೆ ಮಾಡೋ ಸಾಲ ಎದುರಿಸಿದ್ದೀನಿ ರೀ. ಸದ್ದ ವಿಡಿಯೋ ತೋರಿಸಿ ನಿಮ್ಗೆ. ಚಾರ್ಜಿ ಹಾಕಿ ಫೋನ್ ಚಾರ್ಜ್ ಇಲ್ಲರಿ. ಇವತ್ತು ಫೋನ್ ಚಾರ್ಜ್ದ ಒಂದು ಬಂಡಾಡಾಗೈತೆ ನೋಡಿ. ಚಂತನ ಎಲ್ಲ ಬರೀ ಫೋನ್ಯಾಗ ಕೆಲಸ ಅಲ್ರಿ. ಫೋನ್ ಬರೀ ಸ್ಟಾಕ್ ಹಿಡಿದೋಡೋದು ಸಾಕಾಗಿಬಿಟ್ಟೆ ಸ್ನೇಹಿತರೆ. ಫೋನಿನ ಸಲ ಅದು ಒಂದು ಕಾಡ್ತೈತೆ ರೀ. ಮತ್ತು ಕೆಲಸ ಒಂದು ಚಲೋ ಫೋನ್ ತೊಗೋಬೇಕಂದ್ರೆ ಅಷ್ಟು ರೊಕ್ಕನೂ ಇಲ್ಲ ನಮ್ಗೆ. ಇವತ್ತು ಶುಕ್ರವಾರ ಅಲ್ಲ, ಲಕ್ಷ್ಮೀ ಪೂಜೆ ಮಾಡ್ತಾರೆ ಮಾಡೋರು. ತಾಯವ್ವ ಲಕ್ಷ್ಮಿ ಸಂಪತ್ತು ಇಡವ ಅಂತ ಪೂಜೆ ಮಾಡ್ತಾರೆ. ಆದ್ರೆ ನನಗೆ ಬರೀ ಗಡಿಬಿಡಿ ನೋಡಿ ವ್ಯಾಪಾರ ಸಮಾಧಾನ ಆಗಿ ಸ್ನೇಹಿತರೆ. ಆದರೆ ಕೆಲಸ ವರ್ಕ್ ಕಷ್ಟಪಟ್ರೇ ಸುಖ ಸಿಗೋದು. ಈಗ ತಾಯಿ ಲಕ್ಷ್ಮೀ ವಾರ ಐತೆವ ಇವತ್ತು, ನನಗೆ ಹಂಗೆ ಬರಲ್ಲ. ಆದ್ರೆ ನಮ್ಮಿಂದ ಶ್ರಮನೂ ಇರಬೇಕು, ಆಕಿನ ಆಶೀರ್ವಾದನೂ ಇರಬೇಕು. ಲಕ್ಷ್ಮೀ ಆಶೀರ್ವಾದ ಇತ್ತಂದ್ರೆ ನಾವು ಶ್ರಮ ಪಡಲೇಬೇಕು. ಇಲ್ಲ ನಮ್ಮ ಲಕ್ಷ್ಮೀ ಆಶೀರ್ವಾದ ಇದೆ ನಾವು ಕುಂದಿರ್ತೀನಿ ಅಂದ್ರೆ ಆಗಲ್ಲ. ಆ ತಾಯೋ ನನ್ನಿಂದದ ಸ್ನೇಹಿತರೆ. ನೋಡಿ ಪೂಜೆ ಮಾಡೀನಿ. ನನಗೆ ಎಷ್ಟೇ ಬೇಸರ ಅಲ್ಲಿ ದೇವ್ರ ಪೂಜೆ ಬೇಸರ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ರೀ. ಒಟ್ಟು 4 ಊಟ ಮಾಡೀನಿ. ಮುತ್ಯಾನು ಅಲ್ಲಿ ಎಂಗೇಜ್ಮೆಂಟ್ ಇತ್ತಲ್ಲ ಉಂಡು ಬಂದಾನಂತ, ಹಿಂಗಾಗಿ ಅವ್ರಿಗೂ ಊಟ ಕೊಡೋದಿಲ್ಲ. ನೋಡೋಣ್ರಿ ಸ್ವಲ್ಪ ಅಡಿಗಿದೆ, ಆಟೆ ಉಣ್ಕೊಂಡ್ಬಿಡ್ತೀನಿ. ಈಗ ಅಡುಗೆ ಮಾಡ್ಕೊತ ಕೂತ್ನೆ, ಬಟ್ಟೆ ಬಂಡೆ ಹಂಗೆ ಉಳಿತಾವು ನೋಡಿ. ನಾಳೆ ಒಗಿಬೇಕಂತ ಬಿಟ್ಟಿದ್ರೆ ಆಗ ಹೇಳಿ ನಾಳೆ ಒಗಿತೀನಂತ ಇವಾಗೇ ಮಾಡ್ಕೊಂಡ್ಬಿಡ್ತೀನಿ ರೀ. ನೆಗಡಿ ಬಂದೈತೆ. ಬನ್ನಿ ಸ್ನೇಹಿತರೆ, ಶ್ರವಣ್ ಕುಮಾರ್ ಮುಕ್ಕೋತ್ ಅನ್ನಕತ್ತಾನ. ಹಾಸಿ ಮತ್ತೆ ಸಿಗ್ತೀನಿ ನಿಮ್ಗೆ. ಏನು ಮಾಡ್ಬೇಕು ನೋಡಿ. ಹೋಮ್ವರ್ಕ ಬರೀ ಅಮ್ಮ ಬಿದ್ದಿ ಅಮ್ಮ ಹಾಗಾದ್ರೆ ಹೇಳಿ ಬಿದ್ದಿ ಅಂದರೆ ಏನು ಹೇಳು. ಬನ್ನಿ ಸ್ನೇಹಿತರೆ, ಹಾಸಿ ಮನೆಗಿಸ್ ಮತ್ತೆ ಸಿಗ್ತೀನಿ. 9:30 ಆಯ್ತು ಸ್ನೇಹಿತರೆ. ಕದ ಹಾಕಿಬಿಟ್ಟೆ, ಸುಮ್ಮನೆ ಟೈಮ್ ಭಾಳ ಆಗತ್ತಂತ. 9:30 10 ಗಂಟೆ ಕದ ಹಾಕಿಬಿಡ್ತೀನಿ ರೀ. ಶ್ರಾವಣ ಫುಲ್ ಚುಚ್ಚಾಪ ಸ್ನೇಹಿತರೆ, ಮಲ್ಕೊಂಬಿಟ್ಟವ. ನಾನು ಕೂಡ ಅಷ್ಟು ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಿದ್ದೆ. ಬಾಂಡೆ ಬಟ್ಟೆ ಮಾಡ್ತೀನಿ ರೀ. ನಾನು ಮಾಡಬೇಕು ಅಂತ ಅಂತಿಲ್ಲ ಬಂತ ಮುಗಿದ್ರೆ ಮಾಡೇ ಮಾಡ್ತೀನಿ ಕೆಲಸ. ಬೇಸರ ತಂದು ಬಿಟ್ಬಿಡ್ತೀನಿ. ಇವಾಗ 9:30 ಆಗೈತೆ. ಒಂದು 10-15 ನಿಮಿಷ ಆರಾಮಾಗಿ ಕೂತು ಊಟ ಮಾಡ್ತೀನಿ ರೀ. ಇನ್ನು ಚಪಾತಿ ಪಲ್ಯ ಅದು ಇದು ಐತೆ, ಉಂಡು ತಿನ್ನು ಗಟ್ಟಾಗಿ ಇಷ್ಟು ಬಾಂಡೆ ತಿಕ್ಕಿ ಬಟ್ಟೆ ಹೋದ್ ಹಾಕಿ ಆರಾಮ ಮಲ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾಳೆ ಮುಂಜಾನೆ ಕೆಲಸ ಐತಪ್ಪ. ಮತ್ತು ನೆಸಿನ 7 6 4 5 ತನಕ 6 ತಾಸು ಮುಕ್ಕೊಳಕ್ಕೆ ಬರ್ತಾರೆ. ಇಲ್ಲಿಕಂದು ಬೆಳಗ್ಗೆ ಬೇಗ ಹೇಳ್ಬೇಕಾಗತ್ತೆ. ಮಾಡಿ ಮುಕ್ಕೊಂಡ್ರೆ ಚಿಂತಿಲ್ಲ, ನಿದ್ದೆ ಜೊತೆ ಬೆಳ್ತಾಕೆ. ಇಲ್ಲಿ ಕೈನವಾಗೆ ಅನ್ನೋದಾವು, ಬಟ್ಟೆ ಅದಾವೆ, ಬಾಂಡೆ ಅದಾವೆ. ಇದು ಹೆಣ್ಮಕ್ಳಿಗೆಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಏನೋ ಕೆಲಸ ಬಾಕಿದ್ರೆ ಬಟ್ಟೆ ಬಾಂಡೆ ಅಂತಂದ್ರೆ ಬಟ್ಟೆ ಅದಾವೆ, ಬಾಂಡೆ ಅದಾವೆ. ಅದು ಮಾಡಕ್ಕೆ ನಿಂತು ತಡಾಗರ್ಸಿ ಅಂತೀರಿ, ಆದ್ರೆ ಅನ್ನೋದೇ ಭಾಳ ಬಿಡುತ್ತೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಉತ್ತಿ ಬ್ಯಾಗ್ ಎಲ್ಲ ಬಿಸಿ ತೊಗೊಂಡಿನಿ. ಇವಾಗ ಅಡುಗೆದೊಂದು ಹಗುರ ಆಯ್ತು ಸ್ನೇಹಿತರೆ. ಇವಾಗ ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ. ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ಸ್ನೇಹಿತರೆ. ಟೈಮು 10 ಗಂಟೆ ಆಯ್ತು. ನಾವು ಊಟ ಮಾಡೋದಾಗ ಯಾಕೋ ನನಗೂ ಫುಲ್ ಸುಸ್ತು ಹಾಕತ್ತೈತೆ. ಬಟ್ಟೆ ಬಾಂಡೆ ಮಾಡಲೇಬೇಕನ್ನೋ ಮನಸ್ಸಾಗಿತ್ತು. ಉಂಡಿಂದ ಬೇಸರ ಹಾಕತ್ತೈತೆ ನೋಡಿ. ಅಂದ್ರೆ ಮತ್ತು ನೆಗಡಿ ಅಂದ್ರಿ, ಮತ್ತು ಜ್ವರ ಬಂದು ಅಂದ್ರಂತೆ ಬಿಟ್ಟಿನಿ ರೀ ಬಟ್ಟೆ ಬಾಂಡೆ. ಅವ ಫೋನ್ ಹಚ್ಚಿದ್ಲು, ಬೇದ್ಲು, ನೆಗಡಿ ಸೀನ್ ಬರಾಕತ್ತಾವ್ರಿ. ಏನು ಮಾಡ್ತಿ ಮುಂಜಾನೆ ಮಾಡಾಕತ್ತಿ ಬುಡ ಕಡೆ ಯಾಕೆ ಇರ್ಲಕ್ಕ ಬೇದ್ಲು ಬಿಟ್ಟೆ. ಅವ್ವ ಬೇದಕ್ಕೆ ಸರ್ಕೊಂಡು ಸುಮ್ಮ ಟೈಮು 10 ಗಂಟೆ 10 ನಿಮಿಷ ಆಗೈತೆ ರೀ. ಮಲ್ಕೊಂಬಿಡ್ತೀನಿ ರೀ. ಇಬ್ಬರು ಮಲ್ಕೊಂಡಾರ. ನಾನು ಕೂಡ ಮಲ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬಟ್ಟೆ ಬಾಂಡೆ ಮಾಡ್ಕೊಂಬಿಡ್ತೀನಿ. ಸಾಬೂನು ಪುಡಿ ಇದೆ ಒಗ್ಲೇಬೇಕಂತ
ಆದ್ರೆ ಆರಿಲ್ಲ. ಇವು ಯಾಕೆ ಹಾಕ್ಕೊಂಡ ಅಕ್ಕ ಬೋರ್ಮಾಳ ಎಲ್ಲಿ ಹೋಗ್ಯಾಳ ಅಂತೀರಿ. ಇವತ್ತೊಂದು ದೊಡ್ಡ ಟೂರ್ ಹೋಗಿದ್ದು ನೋಡಿ, ಆ ಟೂರ್ ನೋಡ್ಕೊಂಬಂದಿರಿ ನೀವು. ಇಲ್ಲ ಸ್ನೇಹಿತರೆ, ಕಾಮಿಡಿ ಮಾಡಿದೆ. ಇವು ಏನೈತೆ ಪುಟ್ಟಕ್ಕರ ಮಮ್ಮಿ ಎಲ್ಲೇ ಫಂಕ್ಷನ್ ಇತ್ತದು ನಿನ್ನೆ ಸಿದ್ದರಾಮಯ್ಯ 2,000 ರೂಪಾಯಿ ಬಂದ್ ಮಾಡಿದ್ರಲ್ಲ, ಹಾಕಿದ್ರಲ್ಲ ಅಂದಿನ, ಆ ಫಂಕ್ಷನ್ಗೆ ಹೋಗಿದ್ರು, ಹಾಕ್ಕೊಂಡೋಗಿದ್ರು. ಹಂಗೆ ತಂದು ಕೊಟ್ಟರು, ಹಂಗೆ ಹಾಕ್ಕೊಂಡು ನೋಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್, ಮತ್ತು ನಾಳೆ ಸಿಗೋಣ.